ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾಸ್ ಬೈ ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ. ಏನಿದು ಸ್ಟೋನ್ ಇಟ್ಕೊಂಡಿದ್ದೀನಿ ಐಟಮ್ಸ್ ಅಂತ ಅನ್ಕೊಂಡಿದ್ದೀರಾ? ಹೌದು, ಇದು ಶಾಪಿಂಗ್ ಬ್ಲಾಗ್. ಇದು ನಮ್ಮ ಟ್ರಾವೆಲ್ ನ ಒಂದು ಫುಲ್ ಶಾಪಿಂಗ್ ಏನೇನ್ ತಗೊಂಡ್ವಿ ಏನೇನ್ ಡೀಟೇಲ್ ಆಗಿ ಹೇಳ್ತೀನಿ ಈಗ. ಸೊ ಇದು ಕಂಪ್ಲೀಟ್ಲಿ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಫಸ್ಟ್ ನಾವು ಹೋಗಿದ್ದು ವಿಜಯವಾಡ. ಅಲ್ಲಿ ಏನು ಪರ್ಚೇಸಿಂಗ್ ಅಂತ ಶಾಪಿಂಗ್ ಅಂತ ಏನು ಮಾಡಕ್ ಆಗ್ಲಿಲ್ಲ ಅಲ್ಲಿ. ನೆಕ್ಸ್ಟ್ ನಾವು ಪೂರಿಗೆ ಹೋದಾಗ ಫಸ್ಟ್ ತಗೊಂಡಿದ್ವಿ ಇದು ಪೂರಿ ದೇವಸ್ಥಾನದು ವುಡ್ ಅಲ್ಲಿ ಮಾಡಿರೋದು. ಸೊ ಇದು 50 ರುಪೀಸ್ ಕೊಟ್ಟೆ. ಇದು ಎಲ್ಲರಿಗೂ ಕೊಡೋಕೆ ಅಂತ ತಗೊಂಡ್ ಬಂದ್ವಿ. 50 ರುಪೀಸ್ ಒನ್ ಪೀಸು. ಸುಮಾರು ತಗೊಂಡಿದೀವಿ. ಹಾಗೆ ಇದು ಸ್ವಲ್ಪ ಅದಕ್ಕಿಂತ ದೊಡ್ಡ ಸೈಜ್ ಅಲ್ಲಿ ಇದು 100 ರುಪೀಸು. ಇದು ನಾವು ಮನೆಯಲ್ಲಿ ಇಟ್ಕೊಳ್ಳೋಣ ಅಂತ ತಗೊಂಡ್ ಬಂದಿದ್ದು. ಹಾಗೆ ಇದು ಪೂರಿ ದೇವಸ್ಥಾನದ ಮಾಡೆಲಿಂಗು. ಇದು 150 ಕೊಟ್ವಿ. ನೀವು ನೋಡ್ಬೋದು, ಬಹಳ ಚೆನ್ನಾಗಿದೆ. ಇದು ಕೊನಾರ್ಕ್ ಅಲ್ಲಿ ತಗೊಂಡಿದ್ದು ಚಕ್ರದ್ದು. ಇದು 50 ರುಪೀಸ್ ಕೊಟ್ವಿ. ಹಾಗೆ ಕೊನಾರ್ಕ್ ಅಲ್ಲೇನೆ ಇದು 100ಗೆ 3 ಅಂತ. ಇದು ಚಿಕ್ಕದು, ಅದ್ರಲ್ಲೇನೆ ಸ್ವಲ್ಪ ಬ್ರೌನಿಶ್ ಕಲರ್ ಇದೆ. ಇದು 100 ರೂಪಾಯಿಗೆ 3 ಅಂತ ಕೊಟ್ರು. ಇದು ತುಂಬಾ ಚೆನ್ನಾಗಿದೆ, ವೆಯ್ಟ್ಲೆಸ್. ಅಲ್ಲೇನೆ ಇದು ತೆಂಗಿನಕಾಯಿ ಏನಂತಾರೆ, ಇದು ಬರುತ್ತಲ್ಲ ಜುಂಗು, ಅದ್ರಲ್ಲಿ ಮಾಡಿರೋದು. ಇದು ಚಿಪ್ಪನ ಇಟ್ಟಿ ಬಹಳ ತುಂಬಾ ಕ್ಯೂಟ್ ಆಗಿ ಅನಿಸ್ತಿದ್ದು. ಇದು ಜೋಡಿ 50 ರುಪೀಸು. ನಿಮ್ಗೆ ಅನಿಸ್ಬೋದು, ಬಹಳ ಚೆನ್ನಾಗಿದೆ ಇದು. ಇದು ಪೂರಿನಲ್ಲಿ ದೇವಸ್ಥಾನದ ಹತ್ರನೇ ಇಟ್ಕೊಂಡಿದೆ. ಇದು ಒಂದ್ ಜೊತೆ ತಗೊಂಡ್ವಿ. ಹಾಗೆ ಇದು ಜಿಂಕೆ, ಇದು ಒಂದ್ ಜೊತೆ. ಇದು ಅಷ್ಟೇ, ಜೊತೆ 50 ರೂಪಾಯಿ. ಇದು ಆಮೆ, ಸ್ವಲ್ಪ ಕ್ಯೂಟ್ ಆಗಿದೆ ನೋಡಿ. ಇದು 20 ರುಪೀಸ್ ಒಂದ್ ಅಂತ ಮಾಡ್ತಿದ್ರು. ಸೊ ನಾನು 100 ರುಪೀಸ್ಗೆ 6 ಅಂತ ತಗೊಂಡೆ. ಸೊ ಒಂದೊಂದ್ ಕಲರ್ ಎರಡೆರಡು ತರ ಪೇರ್ ತರ ಮಾಡಿ ತಗೊಂಡೆ ನಾನು. ಸೊ 6 ತಗೊಂಡ್ ಬಂದೆ. ನಾವು ಅದಾದ್ಮೇಲೆ ನೆಕ್ಸ್ಟ್ ಹೋಗಿದ್ದು ಕಾಶಿನಲ್ಲಿ ಮಾಮೂಲಿ ತೀರ್ಥ ಎಲ್ರಿಗೂ ಕೊಡೋಕೆ ಪ್ರಸಾದ. ಹಾಗೆ ಇದು ಪೂರಿಯಲ್ಲೇನೆ ಹ್ಯಾಂಡ್ ಪರ್ಸ್ ತಗೊಂಡೆ. ತುಂಬಾ ಚೆನ್ನಾಗಿದೆ ಇದು. ಅನ್ಬೋದು, ಇದು ಬಹಳ ಚೆನ್ನಾಗಿದೆ. 2 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ತುಂಬಾ ಇಲ್ಲೂ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಇದು ಲಾಂಗ್ ಆಗಿ ತುಂಬಾ ಯೂನಿಕ್ ಆಗಿ ಅನಿಸ್ತು. ಬಟ್ ಇಲ್ಲೂ ಸಿಗಲ್ಲ ಅಂತ ಹೇಳಲ್ಲ, ಇಲ್ಲೂ ಸಿಗುತ್ತೆ. ಇದು 150 ಅಂತ ಹೇಳಿದ್ರು. ನಾವು ಸ್ವಲ್ಪ ಬಾರ್ಗೇನ್ ಮಾಡಿದ್ರಿಂದ ಸೊ 3ಕ್ಕೆ 200 ರುಪೀಸ್ ಕೊಟ್ಟೆ. 3 ಪೀಸ್. ಒಂದಕ್ಕೆ 150 ಹೇಳಿದ್ರು. ಸೊ ನಾವು ಸ್ವಲ್ಪ ಹಾಗೆ ಹೀಗೆ ಮಾತಾಡಿ 3 ಪೀಸ್ ತಗೊಂಡು 200 ರುಪೀಸ್ಗೆ 3 ಪೀಸ್ ತಗೊಂಡು ಇದು ಪುರಿ ಅಂತ ತಗೊಂಡಿದ್ವಿ. ಹಾಗೆ ಇದು ಕಾಶಿಯಲ್ಲಿ 50 ರೂಪಾಯಿ ಒಂದು. ಇವ್ರೇನು ಬಾರ್ಗೇನ್ ಅಂತ ಹೇಳಿಲ್ಲ. ನಂಗೂ ಏನು ಇದನ್ನ ಬಾರ್ಗೇನ್ ಮಾಡ್ಬೇಕು ಅನ್ಸ್ತಿಲ್ಲ. ಸೊ 2 50 ಕೊಟ್ಟು ತಗೊಂಡೆ. ಹಾಗೆ ಇದು ಒಂದು ಪರ್ಸ್. ಇದು ಒಂದ್ ಕಡೆ ತಗೊಂಡಿದ್ದು. ಇದು ಕೂಡ 50-50ನೇ ಅನ್ಸುತ್ತೆ, ಮೇ ಬಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನಿಸ್ತು ನಮ್ಗೆ. ಇಲ್ಲೂ ಸಿಗಲ್ಲ ಅಂತ ಹೇಳಲ್ಲ, ಬಟ್ ಜೂಟ್ ಮೆಟೀರಿಯಲ್ ಬರುತ್ತೆ. ಸೊ ಎಲ್ಲಾ ಸಿಗುತ್ತೆ ಎಲ್ಲಾ ಕಡೆನೂ. ಏನೋ ಅಲ್ಲಿಂದ ತಗೊಂಡ್ ಬಂದ್ವಿ ಅಂತ ಒಂದು ಖುಷಿ ಅಷ್ಟೇ. ಇದು ಅಷ್ಟೇ 50-50. ಇದು ಮೋಸ್ಟ್ಲಿ ಉಜ್ಜೈನ್ ಮಹಾಕಾಳೇಶ್ವರಲ್ಲಿ ತಂದಿದ್ದು ಅಂತ ಅನ್ಸುತ್ತೆ. 2 ತಗೊಂಡೆ, 50-50 ಕೊಟ್ಟು 100 ರುಪೀಸ್ ಕೊಟ್ಟು. ಸೊ ಇದು ಪರ್ಸ್ಗಳು ಮುಗೀತು. ಆಮೇಲೆ ನೆಕ್ಸ್ಟ್ ಕಾಶಿಯಲ್ಲಿ ಪ್ರಸಾದ ತಗೊಂಡ್ವಿ. ಇದು ಕಾಶಿಯಿಂದ ಸೀತಾಮಡಿ ಹೋಗಿದ್ವಲ್ಲ, ಅಲ್ಲಿ ಇದು ಸೀತಾಮಡಿಯಲ್ಲಿ ತಗೊಂಡ್ ಬಂದ್ವಿ. ನಾವು ಗೊಂಬೆ ಕುಳಿಸ್ತೀವಲ್ಲ, ಹಾಗಾಗಿ ಇದು 150 ಕೊಟ್ಟೆ. ಸಿಂಪಲ್ ಆಗಿದೆ.
ಈ ಬೋಧ್ ಗಯಾಗ ಹೋಗಿದ್ವಿ. ಸೊ ಬೋಧ್ ಗಯಾದಲ್ಲಿ ಬುದ್ಧ, ಇದು 150 ಹೇಳಿದ್ರು ಒಂದಕ್ಕೆ. ಸೊ ನಾ 150ಗೆ 2 ತಗೊಂಡ್ಬಂದೆ. 1 ಪೀಸ್ 150 ಹೇಳಿದ್ರು. ಸೊ ನಾನು 2 ಪೀಸ್ಗೆ 150 ಕೊಟ್ಟೆ. ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಎರಡು ಪೀಸ್ ತಗೊಂಡ್ಬಂದಿದ್ದೀನಿ ನಾನು. ಇನ್ನು ಅಯೋಧ್ಯೆಗೆ ಹೋಗಿದ್ದಿಲ್ಲ. ಅಯೋಧ್ಯೆಯಿಂದ ರಾಮ ತುಂಬಾ ಚೆನ್ನಾಗಿದೆ. ಕವರ್ ಓಪನ್ ಮಾಡಿಲ್ಲ, ಸ್ವಲ್ಪ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿರ್ತಾರಲ್ವಾ, ಹಾಗಾಗಿ ಕವರ್ ಓಪನ್ ಮಾಡ್ತಿಲ್ಲ. ಅಯೋಧ್ಯೆ ರಾಮ ಇದು 200 ಹೇಳಿದ್ರು. ನಾವು 100 ರೂಪೀಸ್ ಕೊಟ್ಟು 2 ಪೀಸ್ ತಗೊಂಡ್ಬಂದೆ. ಅಂದ್ರೆ ಒಂದಕ್ಕೆ 100 ಕೊಟ್ಟೆ, 200 2. ಅದು ಚಿಕ್ಕ ಚಿಕ್ಕ ರಾಮ, ಇದು ಕವರಲ್ಲಿದೆ, ಓಪನ್ ಮಾಡಿಲ್ಲ. ಚಿಕ್ಕ ಚಿಕ್ಕ ರಾಮ ಇದು ಒಂದಕ್ಕೆ 60 ರೂಪೀಸ್ ಅಂತ ಹೇಳಿದ್ರು. ನಾವು 3ಕ್ಕೆ 100 ರೂಪೀಸ್ ಕೊಟ್ಟು ತಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಪುಟ್ಟ ರಾಮ, ತಾಜ್ ಮಹಲ್ ಹೋಗಿದ್ವಿ ನಾವು. ಸೊ ತಾಜ್ ಮಹಲ್ ಇಂದ ತಗೊಂಡ್ಬಂದ್ರಿ. ಇದು ಮಾರ್ಬಲ್ಸ್ ಅಲ್ಲಿ ಮಾಡಿರೋದು, ತುಂಬಾ ಚೆನ್ನಾಗ್ ಅನಿಸ್ತು. ಕೆಳಗಡೆ ಲೈಟ್ ಹಾಕಿದ್ರೆ, ಸೊ ಇಲ್ಲಿ ಕಲರ್ಸ್ ಹಾಕಿದ್ದಾರೆ 4 ಸೈಡು. ಸೊ ಬರುತ್ತೆ. ಇದು 1 ಪೀಸ್ 650 ಹೇಳಿದ್ರು. ಸೊ ನಾವು ಏನ್ ಮಾಡಿದ್ವಿ, 2 ಪೀಸ್ 500 ತಗೊಂಡ್ಬಂದ್ವಿ. 2 ಪೀಸು ಮಾರ್ಬಲ್ಸ್ ಇದು. ಸೊ 1 ಪೀಸ್ 650 ಹೇಳಿದ್ರು, ನಾವು 2 ಪೀಸ್ಗೆ 500 ಮಾಡಿ ತಗೊಂಡ್ಬಂದ್ವಿ. ಇದು ಆನೆ, ಇನ್ನು ತೆಂಗಿನಕಾಯಿ ಇದ್ರಲ್ಲಿ ಮಾಡಿರೋದು, ಮರದಲ್ಲಿ ಮಾಡಿರೋದು ಒಂದು ನಮಗೂ ಅಷ್ಟಾಗಿ ಗೊತ್ತಿಲ್ಲ. ಕಾರಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ವಿ, ಎಲ್ಲ ತಗೊಳ್ಳಿ 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 ಅಂತ ತಂದು ಇಟ್ಟೇ ಬಿಟ್ರು. ಒಂದಕ್ಕೆ 600 ಹೇಳಿದ್ರು. ಸೊ 2ರಿಂದ 1200. ನಾವು ಬೇಡ 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 ಅನ್ಕೊಂಡ್ ಬಂದ್ವಿ. ಲಾಸ್ಟ್ಗೆ 500 ಕೊಡಿ, 400 ಕೊಡಿ ಅಂತ ಬಂದು 300 ರೂಪೀಸ್ಗೆ 2 ಕೊಟ್ಟೋದು. ನಾವು ಬೇರೆ ಆಪ್ಷನ್ ಇಲ್ಲ, ತಂದು ಇಟ್ಟೇ ಬಿಟ್ರು, ತಗೊಂಡ್ವಿ. ಸೊ ಇದು 300 ರೂಪಾಯಿಗೆ 2 ಪೀಸ್. ಒಂದಕ್ಕೆ 600 ಹೇಳಿದವರು 300 ರೂಪೀಸ್ಗೆ 2 ಪೀಸ್ ಕೊಟ್ರು. ವೆಯ್ಟ್ ಆಗಿದೆ, ಚೆನ್ನಾಗಿದೆ. ನಾವು ಏನು ವರ್ತ್ ಅನ್ನಿಸ್ತು, ಬಟ್ ಬೇಡ ಅಂದ್ರು. ಆದ್ರೂ ಹತ್ರ ಬಂದು ಕೊಟ್ಟೋದ್ರಲ್ಲ ಪಾಪ, ಅವ್ರಿಗೂ ಆಗ್ಲಿ ಅಂದ್ಬಿಟ್ಟು ತಗೊಂಡು. ಸೊ ಇದು 300 ರೂಪೀಸ್ 2 ಪೀಸ್. ಹಾಗೆ ತಾಜ್ ಮಹಲ್ ಅಲ್ಲೇನೆ ಇದು. ಈ ಸೈಡಿಂದ ನೋಡಿದ್ರೆ ನಿಮ್ಗೆ ಚಿಕ್ಕದಾಗಿ ಕಾಣುತ್ತೆ, ಈ ಸೈಡಿಂದ ನೋಡಿ ದೊಡ್ಡದಾಗಿ ಕಾಣುತ್ತೆ. ಸೊ ಇದು ತುಂಬಾ ಯೂನಿಕ್ ಅನಿಸ್ತು. ಇದು 1 ಪೀಸ್ 150 ಹೇಳಿದ್ರು. 1 ಪೀಸ್ಗೆ 100 ರೂಪೀಸ್ಗೆ 3 ಪೀಸ್ ಕೊಟ್ರು. ಏನ್ ಮಾಡ್ತೀರಾ, ಅವ್ರು ಹೇಳೋ ರೇಟಿಗೆ ನಾವು ತಗೊಳಕ್ ಹೋದ್ರೆ ಆಗಲ್ಲ. ಸೊ ಇದು 100 ರೂಪೀಸ್ಗೆ 3 ಪೀಸ್ ಕೊಟ್ರು. ಸೊ 1 ಪೀಸ್ ನೀವೇ ಅನ್ಕೊಳ್ಳಿ ಎಷ್ಟು ಲೆಕ್ಕ ಆಗ್ಬೋದು. ಸೊ 1 ಪೀಸ್ 150 ಹೇಳಿದ್ರು, 3 ಪೀಸ್ಗೆ 100 ರೂಪೀಸ್ ಕೊಟ್ರು. ಸೊ ಇದೇನಾಯ್ತು. ನೆಕ್ಸ್ಟ್ ಮಾಮೂಲಿ ಇದರಲ್ಲಿ ಅಯೋಧ್ಯೆನಲ್ಲಿ ಕೊಡೋರ್ಗೆ ಅಂತ ಫೋಟೋಸ್ ತಗೊಂಡು, ಮಾಮೂಲಿ ಅಯೋಧ್ಯೆಯಿಂದ ಪ್ರಸಾದಗಳು ಇದು ಕೊಡೋರಿಗೆ. ಹಾಗೆ ಶಿರ್ಡಿ ಹೋಗಿದ್ವಿ, ಶಿರ್ಡಿಯಿಂದ ಬಾಬಾ ತಗೊಂಡ್ಬಂದ್ವಿ. 150 ಹೇಳಿದ್ರು. ಇದು 100 ಕೊಟ್ಟೆ. ತುಂಬಾ ಚೆನ್ನಾಗಿದೆ ಬಾಬಾ. 2 ಪೀಸ್ ತಗೊಂಡ್ಬಂದ್ವಿ. ಹಾಗೆ ಮಂತ್ರಾಲಯಕ್ಕೆ ಹೋಗಿದ್ವಿ, ಅಲ್ಲೂ ಅಷ್ಟೇ. ಇದು ರೇಡಿಯಂ ಸ್ವಾಮಿ ಅನ್ನಿಸ್ತು ಅಂತ ಹೇಳಿದ್ರು. ಸೊ ಲೈಟ್ಗೆ ಇಲ್ಲ, ನೈಟ್ ಟೈಮ್ ಚೆನ್ನಾಗಿ ಕಾಣುತ್ತೆ ಅಂತ.
ಮಸ್ತ್ ಯೂನಿಕ್ ಆಗಿ ಅನ್ನಿಸ್ತು. ಇದು ಅಷ್ಟೇ 200 ರುಪೀಸ್ ಹೇಳಿದ್ರು ಒನ್ ಪೀಸ್ನು. ಸೊ ನಾನು 3 ಪೀಸ್ ತಗೊಂಡ್ರೆ 250 ಕೊಟ್ಟೆ. 3 ಪೀಸ್ಗೆ 250 ಕೊಟ್ಟೆ. ಕ್ಯೂಟ್ ಕ್ಯೂಟ್ ಕೃಷ್ಣ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಬಾಲಕೃಷ್ಣ. ಇದು 50 ರುಪೀಸು. ಬಾರ್ಗೇನ್ ಏನು ಮಾಡೋಕ್ಕೆ ಇಲ್ಲ, ನೋಡಿದ್ರೆ ಅನ್ಸುತ್ತೆ ಇನ್ನೂ ಏನು ಬಾರ್ಗೇನ್ ಮತ್ತೆ. ಸೊ 50 100 ರುಪೀಸ್ಗೆ ಟೂ ಪೀಸು. ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬೋದು. ಸೊ ಕಾಶಿಗೆ ಹೋದವರು ಕಾಶಿಯಿಂದ ಸೀರೆ ತಗೊಂಡ್ ಬರ್ಬೇಕು ಹೋಗಲ್ಲ. ಸೊ ನಾನು ಹಾಗೆ ಕಾಶಿಯಿಂದ 2 ಸೀರೆ ತಗೊಂಡ್ ಬಂದಿದ್ದೀನಿ. ನೀನು ಬೇರೆ ಏನು ತಗೊಳ್ಳಿಲ್ಲ. ನಮ್ಗೆ ಟೈಮ್ ತುಂಬಾ ಕಡಿಮೆ ಇತ್ತು. ನೈಟ್ ಹೋಗಿದ್ದು ಕತ್ಲಲ್ಲಿ ತುಂಬಾ ಬೇಗನೆ ಸೆಲೆಕ್ಟ್ ಮಾಡೋಂಗಾಯ್ತು. ಸೊ ನಾನು ಬೇಸಿಕಲಿ ಕಲರ್ ಯಾವ್ದಿಲ್ಲ ಅನ್ಕೊಂಡ್ ಹೋಗಿದ್ದೆ. ಸೊ ಹಾಗಾಗಿ ಜಾಸ್ತಿ ಏನು ತುಂಬಾ ಡೀಟೇಲ್ ಆಗಿ ನೋಡಕ್ ಹೋಗ್ಲಿಲ್ಲ. ಸೊ ಸ್ವಲ್ಪ ಈ ಕಲರ್ ಅಲ್ಲಿ ನನ್ನ ಹತ್ರ ಈ ಕಲರ್ ಅಲ್ಲಿ ಸ್ಯಾರಿ ಇರ್ಲಿಲ್ಲ. ಸೊ ರೆಡ್ ಅಂಡ್ ಒಂಥರ ಆನಿಯನ್ ಕಲರ್ ಅಂತ ಹೇಳ್ಬೋದು. ನಿಮ್ಗೆ ಒಂದ್ ಸ್ವಲ್ಪ ಬೇರೆ ಕಲರ್ ಕಾಣ್ತಾ ಇದೆ, ಸ್ವಲ್ಪ ಲೈಟ್ಗೆ, ಬಟ್ ಆನಿಯನ್ ಕಲರ್ ಅಂತ ಹೇಳ್ಬೋದು. ಸೊ ಬನಾರಸಿ ಸ್ಯಾರಿ ಅವರು 3200 ಅಂತ ಹೇಳಿದ್ರು ಒಂದು ಸೀರೆಗೆ. ಸೊ ನಾನು ಇಷ್ಟು ಹೇಳ್ತೀನಿ. ಸೊ ಇದು ಒಂದು ಸ್ಯಾರಿ ತಗೊಂಡೆ. ನೋಡಕ್ಕೆ ಡೈರೆಕ್ಟ್ ನೋಡಕ್ ತುಂಬಾ ಚೆನ್ನಾಗಿದೆ. ನಿಮಗೆ ವಿಡಿಯೋ ಅಷ್ಟು ನಿಮ್ಗೆ ಅನ್ನಿಸ್ತಾ ಇಲ್ಲ, ಬಟ್ ತುಂಬಾ ವೆಯ್ಟ್ ಇದೆ ಸ್ಯಾರಿ. ಒಂದು ಯೆಲ್ಲೋ ಕಲರ್ ಅಲ್ಲಿ ತಗೊಂಡ್ಬಂದೆ. ಸೊ ಎಲ್ಲೋದು ವಿತ್ ರೆಡ್. ಇನ್ನು ರೆಡ್ ಸಿಕ್ತು ನನಗೆ, ಬೇರೆ ಕಲರ್ಸ್ ಅಷ್ಟು ನನಗೆ ಲೈಕ್ ಆಗ್ಲಿಲ್ಲ. ಸೊ ಇದು ರೆಡ್ಗೆ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಇದು ಕಾಣ್ತಾ ಇದೆ. ಬಟ್ ಯೆಲ್ಲೋ ಇರೋದ್ರಿಂದ ಈ ಕಲರ್ ಅಲ್ಲಿ ನನ್ನ ಹತ್ರ ಗ್ರ್ಯಾಂಡ್ ಸ್ಯಾರಿ ಯಾವ್ದು ಇರಲಿಲ್ಲ. ಸೊ ಹಾಗಾಗಿ ಈ ಕಲರ್ ಅಲ್ಲಿ ತಗೊಂಡೆ. ಯೂನಿಕ್ ಆಗಿದೆ. ಸೊ ಎರಡು ಅಷ್ಟೇ 3000, ಒಂದು 3200 ಅಂತ ಹೇಳಿದ್ರು. ನಾವು ಬಾರ್ಗೇನ್ ಮಾಡಿ 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 ತುಂಬಾ ರಿಕ್ವೆಸ್ಟ್ ಮಾಡಿ ಕೊನೆಗೆ 1500 2ರಿಂದ 3000 ರುಪೀಸ್ ಕೊಟ್ಟೆ ನಾನು ಸ್ಯಾರಿಗೆ. ಸೊ ಸ್ಯಾರಿ ತಗೊಂಡ್ವಿ. ಹಾಗೆ ಇನ್ನು ಕೆಲವೊಂದು ಸಣ್ಣ ಐಟಮ್ಸ್ ಇದು ಅಷ್ಟೇ ಇತ್ತು. ಗುರು ಜಗನ್ನಾಥನ್ ಫೋಟೋಸ್ ಇದೊಂದು ಸ್ವಲ್ಪ ತಗೊಂಡ್ ಬಂದು ಕೊಡೋರ್ಗೆ ಅಂತ ಹೇಳಿ. ಇದು ಮ್ಯಾಗ್ನೆಟ್ ತಗೊಂಡ್ ಬಂದೆ ಬೋಧಗಯಾದಲ್ಲಿ. ಇದು 100ಗೆ 4 ಅಂತ ಹೇಳಿ ಮ್ಯಾಗ್ನೆಟ್ಸ್. ಇದು ಬೋಧಗಯದು, ಅಲ್ಲಿ ಇರುವಂತ ಬುದ್ಧನ ಬೌದ್ಧ ಟ್ರೀ ಅಂತ ಹೇಳ್ತಾರಲ್ಲ, ಅದ್ರದ್ದು ಉದ್ರಿರುವಂತ ಅರಳಿ ಮರದ ಎಲೆ, ಅದನ್ನ ಇದು ಮಾಡಿ ಇದನ್ನ ಸೇಲ್ ಮಾಡ್ತಾರಲ್ಲಿ. ಇದು 20 ರುಪೀಸ್ ಅಂತ ಹೇಳಿದ್ರು. 10 ರುಪೀಸ್ ಕೊಟ್ಟರು. ನಾನು ಒಂದು ತಗೊಂಡ್ ಬಂದೆ. ಸೊ ಅದೇನೋ ಯುನೀಕ್ ಅಂತ ಹೇಳಿದ್ರಲ್ಲ, ಇದು ಬಿದ್ದಿರೋದು ಒಂದಕ್ಕೋಸ್ಕರ ಇದನ್ನ ತಗೊಂಡ್ ಬಂದೆ. ಹಾಗೆ ಸ್ವಲ್ಪ ದಾರಗಳು ದೇವಸ್ಥಾನದ್ದು. ಹಾಗೆ ಇದಕ್ಕೆ ನಾವು ಸಾಯಿಬಾಬಾ ಏನ್ ತಗೊಂಡ್ ಬಂದಿದ್ದೆ, ಸಾಯಿಬಾಬಾ ಏನ್ ತಂದಿದ್ದೆ, ಸೊ ಅದಕ್ಕೆ ಕಿರೀಟ ಇದು ಸಪ್ರೇಟ್ ಆಗಿ ತಗೋಬೇಕು. ಸೊ ಇದು ಇದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ತೆಗೆದು ಹಾಕ್ಬೇಕು. ಸೊ ಇದೊಂದು ಬಾಬಾ ತಂದಿದ್ವಲ್ಲ ಅಂದ್ಬಿಟ್ಟು ಅದನ್ನ ತಗೊಂಡ್ವಿ. ಹಾಗೆ 50 ರುಪೀಸ್ ಒಂದು, ಇದು ಕಾರ್ಗೆ ಹಾಕುವಂಥದ್ದು ಅಥವಾ ಎಲ್ಲಾರು ಹಾಕೋಬಹುದು. ಇದು ಶಿರ್ಡಿನಲ್ಲಿ ತಗೊಂಡಿದ್ದು. ಇದೊಂದು 3 ತಗೊಂಡ್ವಿ. ಮತ್ತೆ ಕೈ ಕಟ್ಟುದು ಶಿರ್ಡಿದು ದಾರಗಳು. ಇದು ಒಂದ್ ಸ್ವಲ್ಪ ಯಾರು ಕಟ್ಕೊಳ್ಳೋರ್ಗೆ ಯೂಸ್ ಆಗ್ಲಿ ಅಂತ ತಗೊಂಡ್ವಿ. ಇದು ಮಹಾಕಾಳೇಶ್ವರಲ್ಲಿ ಫೋಟೋಸ್. ಇದು ಒಂದ್ ಸ್ವಲ್ಪ 4 ತಗೊಂಡ್ ಬಂದೆ ಅಷ್ಟೇ. ಏನ್ ಜಾಸ್ತಿ ಏನು ಸಿಗ್ಲಿಲ್ಲ ತಗೊಳ್ಳೋಂಥದ್ದು. ಹಾಗಾಗಿ ನಮ್ಮ ಮನೆಯವರು ಬ್ಲಾಕ್ ದಾರ ಬೇಕು ಅಂದ್ರು, ಅದು ಸ್ವಲ್ಪ ತಗೊಂಡಿದ್ವಿ. ಎಲ್ಲ ಅಷ್ಟೇ. ಇದು ಜ್ಯೋತಿರ್ಲಿಂಗಕ್ಕೆ ಹೋಗಿದ್ವಲ್ಲ ಜಾರ್ಖಂಡ್,
ಅಲ್ಲಿಯ ದೇವರ ಒಂದು ಊರು. ಅಲ್ಲಿ ಸುಮಾರು ಕೆಲವೊಂದು ತಗೊಂಡು ನನಗೋಸ್ಕರ ವೈದ್ಯನಾಥ್ ಕುಂಕುಮ. ಸೊ ಇದಾಗಿತ್ತು ನಮ್ಮ ಶಾಪಿಂಗ್ ಬ್ಲಾಗ್. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟೇ, ನಾವು ಇಷ್ಟನ್ನ ತರೋದಕ್ಕೆ ಸುಸ್ತಾದ್ವಿ, ಲಗೇಜ್ ಜಾಸ್ತಿ ಆಗ್ಬಿಟ್ಟು. ಸೊ ಹಾಗಾಗಿ ಇದು ನನ್ನ ಶಾಪಿಂಗ್ ಬ್ಲಾಗ್. ಸೊ ಎಲ್ಲರೂ ಖುಷಿಯಾಗಿ ನನ್ನ ವ್ಲಾಗ್ ನೋಡಿ ಎಲ್ಲರೂ ಹರಿಸಿ. ಇಷ್ಟು ದಿನ ನನ್ನ ವ್ಲಾಗ್ಸ್ ಎಲ್ಲ ನೋಡ್ಕೊಂಡು ನನ್ಗೆ ಒಳ್ಳೆ ರೀತಿನಲ್ಲಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಮುಂದೆನೂ ನಾನು ವ್ಲಾಗ್ಸ್ ಮಾಡ್ತಾ ಹೋಗ್ತೀನಿ. ಕುಕಿಂಗ್ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಎಲ್ಲರೂ ನೋಡಿ ನನ್ನ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.